ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದು ಗೋಲ್ಡ್ ವ್ಲಾಗ್ಸು. ನಮ್ಮ ಪ್ರಪ್ರಥಮ ಬಾರಿಗೆ ಗೋಲ್ಡ್ ಅಂತ ಒಂದು ಹೆವಿ ಗೋಲ್ಡ್ ಅಂತ ತಗೊಂಡಿದ್ದು ಬಂದು ನಂದು ಮಾಂಗಲ್ಯ ಚೈನು. ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಹೇಳೋತ್ತಿಗೆ ನಿಜವಾಗ್ಲೂ ಒಂಥರ ಕಣ್ಣೀರು ಬರುತ್ತೆ. ಯಾಕೆಂದರೆ ಅವಾಗ ಅಷ್ಟು ದುಡ್ಡೇ ನಮ್ಗೆ ದೊಡ್ಡ ದುಡ್ಡು. ಯಾಕೆ ಅಂತಂದರೆ ಈಗಿನ ಸ್ಯಾಲ್ರಿಗೂ ಅವಾಗಿದ್ದಕ್ಕೂ ತುಂಬಾ ಕಮ್ಮಿ ಇತ್ತು. ಅವಾಗೇನು ನಮ್ಮ ಮನೆಯವ್ರಿಗೆ ಒಂದು 3000 ಸ್ಯಾಲ್ರಿ ಬರ್ತಾಯಿತ್ತು ಅಷ್ಟೇ, 2800 ರೂಪಾಯಿ ಸ್ಯಾಲ್ರಿ ಅವರಿಗೆ. ಆ ಟೈಮಲ್ಲಿ ತಗೊಂಡಂತಹ ಒಂದು ಗೋಲ್ಡ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಕುತ್ಕೊಂಡು ಮಾತಾಡೋಣ. ಈ ಗೋಲ್ಡ್ ಬಂದುಬಿಟ್ಟು ಆಯಿತಾ, ಎಷ್ಟು ಟೈಮು ಪ್ಲೆಡ್ಜ್ ಮಾಡಿದ್ದೀವಿ ಬ್ಯಾಂಕಲ್ಲಿ, ಆಚಾರ್ಯ ಅಂಗಡಿಲಿ ಎಷ್ಟು ಸರಿ ಇದನ್ನು ಪ್ಲೆಡ್ಜ್ ಮಾಡಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ. ಅಷ್ಟು ಟೈಮು ಇದು ಆಯಿತಾ. ಬ್ಯಾಂಕಿಗೆ ಹೋಗಿ ವಾಪಸ್ ಬಂದಿದ್ದೆ. ನಿಜವಾಗ್ಲೂ ಒಂದು ಟೈಮಲ್ಲಿ ಹೋಯ್ತು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಕಷ್ಟಪಟ್ಟಿದ್ದು ಯಾವತ್ತೂ ನಮ್ಮ ಕೈಯಲ್ಲಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ತೋರಿಸ್ತೀನಿ ನಿಮಗೆ ಇವಾಗ. ಇದು ಪ್ರತಿ ಸರಿಯೂ ಕೂಡ ಹೋಗ್ತಾ ಇರುತ್ತೆ, ಪ್ಲೆಡ್ಜ್ ಆಗ್ತಾ ಇರುತ್ತೆ ಬ್ಯಾಂಕಿಗೆ. ನಮಗೆ ಕಷ್ಟ ಬಂದಾಗಲೆಲ್ಲ ಫಸ್ಟ್ ಟೈಮು ಒಂದು ಇಷ್ಟು ದೊಡ್ಡದು ತಗೊಂಡಿದ್ದಂದರೆ ಇದೇ ಫಸ್ಟ್ ಟೈಮು. ನಿಜವಾಗ್ಲೂ ಖುಷಿ ಇದೆ. ನಾನು ಇವಾಗ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಝೂಮ್ ಮಾಡಿ. ನಾನು ಇದನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಹೊಸದಿದ್ದಂಗಿದೆ. ಸುಮಾರು ಇದು ಮಾಡಿಸಿ ಹತ್ತತ್ರ ನನ್ನ ಪ್ರಕಾರವಾಗಿ ಒಂದು 12 ವರ್ಷ ಆಗಿರ್ಬೋದು, 13 ವರ್ಷ ಆಗಿದೆ. ಐ ಥಿಂಕ್ ಇದು 2015 16 ಮಾಡಿಸಿದ್ದಂಥ 16 ಮಾಡಿಸಿದ್ದು. ಆಗ 2800 ರೂಪಾಯಿ ಇತ್ತು ಗ್ರಾಮಿಗೆ, ಆಯಿತಾ. 2800 ರೂಪಾಯಿ ಇತ್ತು ಒಂದು ಪರ್ ಗ್ರಾಮು. 916 ಹಾಲ್ಮಾರ್ಕು. ಆವಾಗ 2800 ರೂಪಾಯಿ ಅಂದರೆ 2800 ಪರ್ ಗ್ರಾಮಿಗೆ ಇದ್ದರೂ ಕೂಡ ನಮಗೆ ಇದನ್ನು ಮಾಡ್ಸೋಕ್ಕೆ ತುಂಬಾ ಕಷ್ಟ ಇತ್ತು. ಯಾಕೆಂದರೆ ಅವಾಗೆಲ್ಲ ಸ್ಯಾಲ್ರಿ ಕೂಡ ಕಮ್ಮಿ. ಆಮೇಲೆ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆಲ್ಲ ಅದು ತುಂಬಾ ದೊಡ್ಡ ದುಡ್ಡು. ಇಲ್ಲ ಒಂದು ಚೈನ್ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡಿದ್ದು. ಬಟ್ ನಾನು ಇದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು 30 ಗ್ರಾಮ್ಸ್ ಇದೆ ಇದು. ನೋಡಿ, ಸ್ವಲ್ಪ ಝೂಮ್ ಮಾಡಿ. 30 ಗ್ರಾಮ್ಸ್ ಇದೆ ಇದು. ನೋಡಿ, ನೀವು ನೋಡ್ಬೋದು, ಆಯಿತಾ. ನೋಡಿ, 30 ಗ್ರಾಮ್ಸ್ ಇದೆ ಇದು. ನೋಡಿ, 30 ಗ್ರಾಮ್ಸ್ ಇದೆ ಚೈನು, ಆಯಿತಾ. ಇದು ಚೈನ್ ತಗೊಂಡಾಗಲೇ ಇದ್ರದ್ದು ಕಡ್ಡಿ ಕೂಡ, ಅಂದರೆ ತಾಳಿ ಕೊಣಿಸೋ ಕಡ್ಡಿ ಕೂಡ ತಗೊಂಡಿದ್ದು. ಒಂದು 2.5 ಗ್ರಾಮ್ದು ಕಡ್ಡಿ. ಯಾಕೆಂದರೆ ನಾನು ಫಸ್ಟು ತಾಮ್ರ ಕಡ್ಡಿ ಹಾಕ್ಕೊಂಡಿದ್ದೆ. ಆಮೇಲೆ ಆ ಟೈಮಲ್ಲಿ ಅಂದರೆ ಅವಾಗೆಲ್ಲ ಸ್ವಲ್ಪ ಕಮ್ಮಿ ಇತ್ತಲ್ವ ಗೋಲ್ಡು. ಅವಾಗ ಒಂದು ಕಡ್ಡಿ ಕೂಡ ತಗೊಂಡು ಹಾಕ್ಕೊಂಡಿದ್ದೆ ನಾನು, ಗೋಲ್ಡ್ ಕಡ್ಡಿ, ಇದನ್ನು ತಾಳಿ ಪೋಣಿಸೋಕ್ಕೆ. ಈಗ ನಿಜವಾಗ್ಲೂ ಕೂಡ ಇದನ್ನು ನೋಡಿದಾಗೆಲ್ಲ ಆವಾಗಲೇ ಮಾಡಿಸ್ಬೋದಿತ್ತಾ ಇನ್ನೊಂದು ಸ್ವಲ್ಪ ಚಿನ್ನನ ಅನಿಸುತ್ತೆ. ಯಾಕೆಂದರೆ ಅವಾಗ ಅಷ್ಟು ಕಮ್ಮಿ ಇತ್ತು. ಈ 30 ಗ್ರಾಮಿಗೆ ನಾನು ಅವಾಗ ಕೊಟ್ಟಿರೋದು ದುಡ್ಡು ಬಂದುಬಿಟ್ಟು 90,000 ಸಮಥಿಂಗ್ ಕೊಟ್ಟಿದ್ದೀನಿ ನಾನು, ಅಂದರೆ 90,000 ಚಿಲ್ಲರೆ. 90,000ಗೆ 30 ಗ್ರಾಮ್ ಚಿನ್ನ ಬರುತ್ತೆ ಅಂದರೆ ನಿಜವಾಗ್ಲೂ ಆವಾಗ ಎಷ್ಟು ಚಿನ್ನ ಕಮ್ಮಿ ಇತ್ತು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ 30 ಗ್ರಾಮ್ ಚಿನ್ನನ ನಾನು ಓನ್ಲಿ 90,000ಗೆ ತಗೊಂಡಿದ್ದೆ. ಈಗ ಇದ್ರ ಬೆಲೆ ನಿಜವಾಗ್ಲೂ ಕೂಡ ಒಂದು 3 lakhs ಆಗಿರುತ್ತೆ. 3 lakhs ಏನು ಜಾಸ್ತಿನೇ ಆಗಿರುತ್ತೆ. 30 ಗ್ರಾಮ್ ಇದೆ ಇದು. ನೋಡಿ, ಇನ್ನೂ ಹೊಸದಿದ್ದಂಗಿದೆ. ನಾನು ಇದನ್ನು ಜಾಸ್ತಿ ಹಾಕ್ಕೊಳ್ಳಲ್ಲ. ನನ್ನ ಹತ್ರ ಒಂದು ಕರಿಮಣಿದಿದೆ, ನಾನು ಕರಿಮಣಿದೆ ಜಾಸ್ತಿ ಹಾಕ್ಕೊಳ್ತಾ ಇದ್ದಿದ್ದು. ಇದನ್ನು ನಾನು ಹಾಕ್ಕೊಳ್ತಾನೆ ಇರಲಿಲ್ಲ. ಇದು ಬರೀ ಬ್ಯಾಂಕಿಗೆ ಪ್ಲೆಡ್ಜ್ ಮಾಡೋಕ್ಕೆ ಹೋಗ್ತಾಯಿತ್ತು, ವಾಪಸ್ ಬರ್ತಾಯಿತ್ತು. ಪ್ಲೆಡ್ಜ್ ಮಾಡೋದು ವಾಪಸ್ ತರೋದು, ಪ್ಲೆಡ್ಜ್ ಮಾಡೋದು ವಾಪಸ್ ತರೋದು, ಅದೇ ಮಾಡ್ತಾಯಿದ್ದೆ. ಹಾಗಾಗಿಯೇ ನೋಡಿ ಇನ್ನೂ ಎಷ್ಟು ಶೈನಿಂಗ್ ಇದೆ, ಆಯಿತಾ. 15 ವರ್ಷ ಆದರೂ ಕೂಡ ನೋಡಿ ಎಷ್ಟು ಶೈನಿಂಗ್ ಇದೆ, ಹೊಸದಿದ್ದಂಗಿದೆ. ಯಾಕೆಂದರೆ ನಾನು ಇದು ಜಾಸ್ತಿ ಯೂಸ್ ಮಾಡಿಲ್ಲ. 30 ಗ್ರಾಮು ಓನ್ಲಿ 90 ರೂಪೀಸಿಗೆ 22 ಕ್ಯಾರೆಟ್ 916 ಗೋಲ್ಡು, ಆಯಿತಾ. ಬರೀ 90,000ಗೆ ತೊಗೊಂಡಿದ್ದು. 30 ಗ್ರಾಮ್ನ 90,000ಗೆ ಬೈ ಮಾಡಿದ್ದು ಇದನ್ನು. ನಿಜವಾಗ್ಲೂ ಗ್ರೇಟು. ನೋಡಿ ಅವಾಗ ಎಷ್ಟು ಖಡಕ್ಕಾಗಿ ಮಾಡಿದ್ದಾರೆ ಅನ್ನೋದಕ್ಕೆ. ಇದರಲ್ಲಿ 916 ಹಾಲ್ಮಾರ್ಕು ಇದೆ, 22 ಕ್ಯಾರೆಟ್ 916 ಅಂತ ಹಾಲ್ಮಾರ್ಕು ಕೂಡ ಇದೆ ಇದರಲ್ಲಿ, ಆಯಿತಾ. ಅದೇ ರೀತಿ ನೋಡಿ ಎಷ್ಟು ಖಡಕ್ಕಾಗಿ ಮಾಡಿದ್ದಾರೆ ಅಂತ. ಮಾಡಿಸಿದ್ದಂಥ ಚೈನ್ ಇದು, ಆಯಿತಾ. 30 ಗ್ರಾಮು
90,000ಗೆ ಆವಾಗ ಬಂತು, ಈಗ 15 ವರ್ಷದ ಹಿಂದೆ. ಈಗ ಇದನ್ನು ಕೊಂಡ್ಕೊಳ್ತೀನಿ ಅಂದರೆ ಹತ್ತತ್ರ ಒಂದು 4.5 5 ಲಕ್ಷ ರೂಪಾಯಿ ನಾವು ಈ 5 ಲಕ್ಷ ರೂಪಾಯಿ ಬೇಕಾಗುತ್ತೆ ಈ 30 ಗ್ರಾಮ್ ಮಾಡ್ಸೋಕ್ಕೆ. ತೋರಿಸ್ಬೇಕು ಅನ್ನಿಸ್ತು ನಿಮಗೆ, ತೋರಿಸಿದೆ. ಅಂಜಲಿ ಕಟಿಂಗ್ ಇದು. ಕರಿಮಣಿ ಏನೂ ಹಾಕ್ಸಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ನಾನು ಮಾಡಿಸಿದ್ದು. ನಾನು ಯಾಕೆಂದರೆ ಕರಿಮಣಿ ಚೈನ್ ನನ್ನ ಹತ್ರ ಇನ್ನೊಂದಿತ್ತು, ಹಾಗಾಗಿ ನಾನು ಬರೀ ಇದನ್ನು ಚೈನ್ ಮಾಡಿಸಿ ಇದಕ್ಕೆ ಈ ಥರ ತಾಳಿ ಪೋಣಿಸಿ ಹಾಕೊಳ್ತಾ ಇದ್ದೆ. ನಾನು ಯಾವಾಗಾದರೆ ಎಲ್ಲಾದರೂ ಹೋಗೋತ್ತಿಗೆ, ಫಂಕ್ಷನಿಗೆ ಹೋಗೋತ್ತಿಗೆ ಹಾಕ್ತಾಯಿದ್ದೆ. ಮನೇಲಿದ್ದಾಗ ನಂದು ಒಂದು ಹಾಫ್ ಚೈನ್ ಇತ್ತು ಕರಿಮಣಿದು, ಅದು ಹಾಕ್ಕೊಳ್ತಾ ಇದ್ದೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ. ನಾನು ಹಾಕ್ಕೊಂಡು ತೋರಿಸ್ತೀನಿ. ಸ್ವಲ್ಪ ಶಾರ್ಟ್ ಇದೆ, ಯಾಕೆಂದರೆ ಹಾಕ್ಕೊಂಡಿದ್ದು ಸೌದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಶಾರ್ಟ್ ಇದೆ ನೋಡಿ. ನೋಡಿ ಸ್ವಲ್ಪ ಶಾರ್ಟ್ ಇದೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಅಂದರೆ ಒಂದು ಏನಾದರೂ ಒಂದು ಕಷ್ಟ ಕಾಲಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಈ ಚೈನು. ಯಾಕೆಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆ ಮಕ್ಕಳು ಫೀಸ್ ಕಟ್ಟೋಕ್ಕೆ, ಇನ್ನೇನೋ ಕಷ್ಟಗಳಿಗೆ ತುಂಬಾ ಹೆಲ್ಪ್ ಆದಂತಹ ಚೈನ್ ಅಂತಲೇ ಹೇಳ್ಬೋದು. ಎಷ್ಟು ಸರಿ ಆಯಿತಾ ಫ್ಲೆಡ್ಜ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಅಷ್ಟು ಸರಿ ಫ್ಲೆಡ್ಜ್ ಮಾಡಿದ್ದೀನಿ. ಥ್ಯಾಂಕ್ ಗಾಡ್. ಇದೊಂಥರ ಹೆಂಗೆ ಅಂತಂದರೆ ನಮ್ಮನೆ ಕಷ್ಟ ಕಾಲಕ್ಕೆ ಆದಂತಹ ಚೈನು ನಿಮ್ಮ ಮುಂದೆ ತೋರಿಸ್ಬೇಕು ಅನ್ನಿಸ್ತು, ತೋರಿಸಿದೆ. ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಎಲ್ಲರ ಮನೇಲೂ ಹಾಗೇನೆ, ನಾವು ಗೋಲ್ಡನ್ನ ಹಾಕೋಣಕ್ಕೆ ಎಷ್ಟು ನಾವು ಪರ್ಚೇಸ್ ಮಾಡ್ತೀವೋ ಅದೇ ರೀತಿ ಕಷ್ಟ ಕಾಲಕ್ಕೆ ಏನಾದರೂ ಒಂದು ಸಮಸ್ಯೆ ಬಂದಾಗ ನಮ್ಗೆ ಹೆಲ್ಪ್ ಆಗಲಿ, ಒಂದು ಪ್ರಾಬ್ಲಮಿಗೆ ನಮಗೊಂದು ಏನೋ ಒಂದು ಎಮರ್ಜೆನ್ಸಿ ಮನಿ ಬೇಕು ಅಂತಲೇ ನಾವು ಗೋಲ್ಡ್ ಪರ್ಚೇಸ್ ಮಾಡೋದು. ಹಾಗಾಗಿ ತುಂಬ ಸರಿ ನನಗೆ ಹೆಲ್ಪ್ ಆಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.